ಶುಭೋದಯ ಎಲ್ರಿಗೂ. ಅಮ್ಮ ಮಾಡಿರೋ ಬಿರಿಯಾನಿ ಥರನೇ ಸಿಂಪಲ್ ಆಗಿ ಕುಕ್ಕರಲ್ಲಿ ಯಾವುದೇ ಮಸಾಲ ಪದಾರ್ಥ ಆ್ಯಡ್ ಮಾಡ್ದಿರ ಬ್ಯಾಚುಲರ್ಸ್ ಕೂಡ ಈ ಬಿರಿಯಾನಿನ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಹಾಫ್ ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಫ್ ಕಟ್ ಪುದೀನ, 4ರಿಂದ 5 ಟೊಮೆಟೊ, ಒಂದು ದಪ್ಪ ಬೆಳ್ಳುಳ್ಳಿ ಈ ಥರ ಸುಲಿದಿಟ್ಕೊಂಡಿದ್ದೀನಿ. 4ರಿಂದ 5 ಸಣ್ಣ ಪೀಸ್ ಮಾಡಿರೋಂಥ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ. ಬೇಕಂದ್ರೆ ಸ್ವಲ್ಪ 1/4 ಕಟ್ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೋಬೋದು, ರುಚಿ ಇನ್ನೂ ಹೆಚ್ಚಾಗುತ್ತೆ. ಒಂದು ಕುಕ್ಕರಲ್ಲಿ ಒಂದು ಗ್ಲಾಸ್, ಸ್ಮಾಲ್ ಗ್ಲಾಸ್ ಎಣ್ಣೆ, 4ರಿಂದ 5 ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ. ನಂದಿನಿ ಬೆಣ್ಣೆ ಇರುತ್ತಲ್ಲ, ಕಾಯಿಸಿರೋಂಥ ತುಪ್ಪ, ಅದೇ ತುಂಬ ಟೇಸ್ಟಿಯಾಗಿರೋದು. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ 4, ಸೋಂಪು. ಬೇಕಂದ್ರೆ ಇನ್ನೂ ಸ್ಪೈಸಸ್ ನೀವು ಆ್ಯಡ್ ಮಾಡ್ಕೋಬೋದು. ನನಗಷ್ಟು ಸ್ಪೈಸಸ್ ಇಷ್ಟ ಆಗಲ್ಲ, ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ಪೈಸಿ ಕಡಿಮೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನಂತರ ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನು ಸೇರಿಸಿ ಫ್ರೈ ಮಾಡ್ಕೋಬೇಕು. ನಂತರ ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು. 4ರಿಂದ 5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಬಿರಿಯಾನಿ ಟೇಸ್ಟ್ ಇನ್ನೂ ಹೆಚ್ಚುತ್ತೆ. ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡು 1/2 kg ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನು, ಉಪ್ಪು, ಖಾರ, ಅರಿಶಿನದ ಪುಡಿ ಹಾಕಿರೋಂಥ ಚಿಕನ್ ಆ್ಯಡ್ ಮಾಡಿಕೊಂಡು 1 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನ್ ಆಫ್ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ನೀಟಾಗಿ ಬೇಗ ಬಾಯ್ಲ್ ಆಗಲಿ ಅಂತ 1/2 ಸ್ಪೂನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಚಿಕನ್ ತುಂಬ ಸ್ಮೂತಾಗಿ ಬರುತ್ತೆ ಅಂತ. ಸೊ ನೋಡಿ, ಆ ಥರ ಚಿಕನಲ್ಲಿ ಫುಲ್ಲು ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಾಗ ಆಲ್ಮೋಸ್ಟ್ 70% ಬಾಯ್ಲ್ ಆಗಿದೆ ಅಂತ. ಈ ಥರ ಆಯಿಲ್ ಬಿಟ್ಕೊಂಡಾಗಲೇ ನಾವು ರೈಸ್ ಆ್ಯಡ್ ಮಾಡಬೇಕು. ಅದಕ್ಕೆ ಮುಂಚೆ ಆ್ಯಡ್ ಮಾಡಿದ್ರೆ ಚಿಕನ್ ನೀಟಾಗಿ ಬಾಯ್ಲ್ ಆಗಿರಲ್ಲ. ನೋಡಿ, ಈ ಥರ ಎಣ್ಣೆ ಆಯಿಲ್ ಬಿಟ್ಕೊಂಡಾಗ ನಾವು ಈ 2 ಗ್ಲಾಸು ನಾನು ಅಕ್ಕಿ ತಗೊಂಡಿದ್ದೀನಿ, ಅದನ್ನು ತೊಳೆದು ನೆನೆಸಿಟ್ಟಿರೋ ಅಂಥದ್ದು. ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ 1 ಅವರ್ ಬಿಫೋರ್ ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ರೈಸು. ಹಾಗೆ ನಾನು ಕೊಬ್ಬರಿ ಹಾಲು ಸೇರಿಸ್ಕೊತಾ ಇದ್ದೀನಿ, ಅದು ಕೂಡ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. 2 ಗ್ಲಾಸ್ ಆಫ್ ರೈಸ್ಗೆ 3.5 ಗ್ಲಾಸ್ ಆಫ್ ಕಾಯಿಸಿರೋ ಅಂತ ಬಿಸಿನೀರು ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನೆನೆಸಿಟ್ಟಿರೋದ್ರಿಂದ 1/2 ಗ್ಲಾಸ್ ವಾಟರ್ ಕಡಿಮೆ ಹಾಕಿದ್ದೀನಿ. ನೋಡಿ, ಇಷ್ಟು ಹಾಕಿದ್ರೆ ಪರ್ಫೆಕ್ಟ್ ಆಗಿರೋಂಥ ಉದ್ರುದ್ರಾದ ಬಿರಿಯಾನಿ ರೆಡಿ.